ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಮೂರ್ ಜನ ಒಟ್ಟಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ಒಂದೇ ಫ್ಯಾಮಿಲಿ ತರ ಅಥವಾ ಫ್ಯಾಮಿಲಿ ಆಗೋ ತರ. ಅಕಾಯವಾದ್ರೂ ನನಗೆ ದಾರಿ ಕಾಣುತ್ತೆ, ಆದ್ರೆ ನಿಂಗೆ ಕಣ್ಣೆದುರಲ್ಲೇ ಇದ್ರೂ ದಾರಿ ಕಾಣಿಸ್ತಾ ಇಲ್ಲ. ಕಣ್ಮುಂದೆ ನೀರಿನ ಸೆಲೆ ಇದ್ರು ಬಾವಿಗಾಗಿ ಎಲ್ಲೆಲ್ಲೂ ಹುಡುಕಬೇಡ. ದೇವಸ್ಥಾನದಲ್ಲಿ ಕೇಳಿಸಿದ ಶರೀರವಾಣಿ ನನಗೆ ಅರ್ಥ ಆಗಿರ್ಲಿಲ್ಲ, ಆದ್ರೆ ಈಗ ಅರ್ಥ ಆಗ್ತಿದೆ. ಎಲ್ಲ ಕಣ್ಮುಂದೆನೇ ಇದ್ರೂ ನನಗೆ ಕಾಣಿಸ್ತಿರ್ಲಿಲ್ಲ. ನನಗೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲೇ ಇದೆ. ಹಿತನ ಕಾಪಾಡೋರು ಒಬ್ರು ಬೇಕು ಅಂತ ನಾನು ಯೋಚಿಸ್ತಾ ಇದ್ದೆ. ಆದ್ರೆ ಬರೀ ಕೇರ್ ಟೇಕರ್ ಅಲ್ಲ, ದುರ್ಗಾ ಹಿತಂಗ್ ತಾಯಿ ಯಾಕೆ ಆಗ್ಬಾರ್ದು ಅಂತ ನಾನ್ ಯಾಕೆ ಯೋಚನೆ ಮಾಡ್ಲಿಲ್ಲ? ಕೃಷ್ಣ ದೇವ್ರೇ ಆಗಿದ್ರು ತಾಯಿ ಇಲ್ದೆ ಬದುಕೋದು ಕಷ್ಟ ಅಂತ ಅವನಿಗೆ ಗೊತ್ತಿತ್ತು. ಅದಕ್ಕೆ ದೇವಕಿಯಿಂದ ದೂರ ಆದ್ಮೇಲೂ ಅವನು ಯಶೋದೆ ಮಡ್ಲು ಹುಡ್ಕೊಂಡ. ಈಗ ನಮ್ ಹಿತಾಪುಟ್ಟಿಗೆ ದುರ್ಗಾನೇ ಯಾಕೆ ಯಶೋದೆ ಆಗ್ಬಾರ್ದು? ತಾಯಿ, ಇಂಥ ಒಂದು ಯೋಚನೆ ನನಗೆ ಬರೋ ಹಾಗೆ ಮಾಡಿದ್ದಕ್ಕೆ ನಿನಗೆ ಕೋಟಿ ಕೋಟಿ ನಮಸ್ಕಾರ. ಮುಂದೆ ಏನ್ ಮಾಡ್ಬೇಕು ಅಂತ ನನಗೀಗ ಗೊತ್ತಾಗಿದೆ. ಕಣ್ಮುಂದೆನೇ ಇದ್ದಾರಿ ನನಗೆ ಕೊನೆಗೂ ಕಾಣಿಸಿದೆ. ದುರ್ಗಾ ಹಿತಂಗೆ ತಾಯಿ ಆಗ್ಬೇಕು. ಹಾಗಾಗ್ಬೇಕು ಅಂದ್ರೆ ಇರೋದು ಒಂದೇ ಒಂದು ದಾರಿ. ಶರತ್ನ ಬಿಟ್ಕೊಡೋದು ಅಷ್ಟು ಸುಲಭ ಅಲ್ಲ, ತುಂಬಾ ಕಷ್ಟ ಆಗತ್ತೆ. ಆದ್ರೆ ತಂಗೋಸ್ಕರ ನಾನೇ ತ್ಯಾಗ ಮಾಡಲೇಬೇಕು. ಶರತ್ ಮತ್ತೆ ದುರ್ಗಂಗೆ ಮದ್ವೆ ಮಾಡಿಸ್ಲೇಬೇಕು. ದುರ್ಗಾ ಹಿತಂಗೆ ತಾಯಿ ಆಗ್ಲೇಬೇಕು. ಇವರಿಬ್ರು ಮದ್ವೆಗೆ ಬೆಟ್ಟಾನೇ ಅಡ್ಡ ಬಂದ್ರು ನಾನು ಇವರಿಬ್ರು ಮದ್ವೆ ಮಾಡಿಸ್ತೀನಿ.